ಒಂದೇ ಸಮಸ್ಯೆ, ಒಂದೇ ನೋವು, ಒಂದೇ ಕಂಪ್ಲೇಂಟ್ ರಿಪೀಟ್ ಆಗ್ತಿದೆಯಾ ನಿಮಗೆ? ಹಾಗಿದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫಲ್ಲಿ ನೀವೇನಾದರೂ ಟ್ರೈ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಇವಾಗ ಹೇಗಿದೆ ಅದನ್ನು ಬದಲಾಯಿಸೋಕೆ ನೀವೇನಾದರೂ ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಮಾಡೋ ದೊಡ್ಡ ತಪ್ಪೇನು ಅಂತ ಅಂದರೆ ವೆಯ್ಟ್ ಮಾಡ್ಕೊಂಡು ಕೂರೋದು. ರೈಟ್ ಟೈಮ್ ಬರಲಿ, ಯಾರಾದರೂ ಮೋಟಿವೇಟ್ ಮಾಡಲಿ ಅಥವಾ ಯಾರಾದರೂ ಹೆಲ್ಪ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿರಲ್ಲ, ಅದೇ ಮೊದಲನೇ ತಪ್ಪು ನೀವು ಮಾಡ್ತಿರೋದು. ಆದರೆ ನಿಜ ಏನು ಗೊತ್ತಾ, ಖಂಡಿತವಾಗಿಯೂ ಯಾರು ನಿಮಗೆ ಹೆಲ್ಪ್ ಮಾಡೋದಕ್ಕಾಗಲಿ ನಿಮ್ಮ ಲೈಫ್ನ ಸರಿ ಮಾಡೋದಕ್ಕಾಗಲಿ ಬರೋದಿಲ್ಲ. ನಿಮಗೆ ರೆಸ್ಪೆಕ್ಟ್ ಸಿಗ್ತಿಲ್ವಾ, ನೀವು ಫಸ್ಟು ನಿಮಗೆ ನೀವು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ, ಆಗ ಬೇರೆಯವರು ಕೊಡ್ತಾರೆ. ನಿಮಗೆ ಯಾರಾದರೂ ಪ್ರೀತಿಸಿದವ್ರು ಸಿಗ್ತಿಲ್ವಾ ಅಥವಾ ಪ್ರೀತಿ ಸಿಗ್ತಿಲ್ವಾ ಮನೆಗಳಲ್ಲಿ, ನಿಮ್ಮನ್ನು ನೀವು ಫಸ್ಟ್ ಇಷ್ಟಪಡಿ, ನಿಮಗೆ ನೀವು ಕೇರ್ ತೊಗೊಳ್ಳಿ. ಸೊ ಅವಾಗ ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ, ನಿಮ್ಮನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಮಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಇಲ್ಲಿವರೆಗೂ ಇದ್ದಿದ್ದು ಸಾಕು, ಬಟ್ ಇನ್ಮೇಲಾದ್ರೂ ಒಂದು ಡಿಸಿಷನ್ ತಗೊಳ್ಳೇಬೇಕು ನೀವು. ಎನಫ್ ಈಸ್ ಎನಫ್. ಓಕೆ, ಇನ್ಮೇಲಿಂದ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಏನೇನೆಲ್ಲ ಮಾಡ್ಬೋದು, ಯಾವ್ಯಾವುದೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೋಬೋದು ಅಂತ ನೀವು ಯೋಚನೆ ಮಾಡಿ, ನಿಮಗೇನು ಸರಿ ಅನಿಸುತ್ತೆ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರ ಹೆಲ್ಪ್ಗೂ ವೆಯ್ಟ್ ಮಾಡಬೇಡಿ. ಇವತ್ತು ನಿಮಗೆ ಕಷ್ಟ ಅನ್ನಿಸ್ತಿರ್ಬೋದು, ಆದರೆ ಪೇಯ್ನ್ಗಿಂತ ರಿಗ್ರೆಟ್ ತುಂಬ ದೊಡ್ಡದು ಲೈಫಲ್ಲಿ. ಸೊ ಆಗ ರಿಗ್ರೆಟ್ ಆಗಬಾರ್ದು. ಅದಕ್ಕೋಸ್ಕರ ಇವತ್ತು ನೀವು ಏನೇ ಇಷ್ಟ ಇದ್ದರೂ ನಿಮಗೆ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಬೇಜಾರು ಇರಲಿ, ಬ್ರೇಕಪ್ ಇರಲಿ ಅಥವಾ ಫ್ಯಾಮಿಲೀಲಿ ಏನೇ ತೊಂದರೆ ಇರಲಿ, ಅದನ್ನೆಲ್ಲ ಸೈಡಿಗಿಟ್ಟು ನೀವೇನಾದರೂ ಅಚೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನಾದರೂ ಇರ್ಬೋದು, ನಿಮ್ಗೆ ಇಷ್ಟ ಬಂದಿದ್ದು, ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡ್ರಾಯಿಂಗ್, ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ಆನ್ಲೈನಲ್ಲಿ ತೋರಿಸಿ, ನಾನು ಈ ಥರ ಡ್ರಾಯಿಂಗ್ ಮಾಡಿದ್ದೀನಿ ಅಂತ. ಅಥವಾ ನಿಮ್ಗೆ ಏನಾದರೂ ಸೆಲ್ ಮಾಡೋದಕ್ಕೆ ಇಷ್ಟ ಇತ್ತು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ನೋಡಿರೋ ಪ್ರಕಾರ, ಚಿಕ್ಕ ಎಕ್ಸಾಂಪಲ್ ಅಂದರೆ, ಈಗ ಎಲ್ಲರೂ ಏನು ಬೇಸಿಗೆಗೆ ಈ ಮಜ್ಜಿಗೆನೋ ರಾಗಿ ಅಂಬ್ಲಿನೋ ಆ ಥರ ಎಲ್ಲ ಇಟ್ಕೊಂಡು ಮಾರ್ತಿರ್ತಾರೆ. ಒಂದು ಸ್ಟೂಲ್ ಇಟ್ಕೋತಾರೆ, ಒಂದು ಮಡಿಕೆಯಲ್ಲಿ ಅದನ್ನು ಇಟ್ಕೊಂಡು ಮಾರ್ತಿರ್ತಾರೆ. ಐ ಮೀನ್ ಅವ್ರು ಏನಾದರೂ ಒಂದು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಒಂದು ವರ್ಷದ ನಂತರ ಅವ್ರು ಇದೇ ಸಿಚುವೇಷನಲ್ಲಿ ಇರೋದಿಲ್ಲ, ಅವ್ರು ಎಷ್ಟೊಂದು ಸಂಪಾದಿಸಿರ್ತಾರೆ, ಅವ್ರ ಲೈಫ್ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ನೀವು ಇವತ್ತು ಒಂದು ಡಿಸೈಡ್ ಮಾಡಿಬಿಟ್ಟು ಇವತ್ತಿಂದ ನೆಕ್ಸ್ಟ್ 1 ಇಯರಲ್ಲಿ ನೀವೇ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗಿರುತ್ತೆ ಅಂತ ಡಿಫ್ರೆನ್ಸ್ ನೋಡ್ತೀರಾ. ಸೊ ಇವತ್ತಿಂದನೇ ನಿಮ್ಗೆ ಏನು ಅನಿಸುತ್ತೆ, ಏನು ಖುಷಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅನ್ನೋದಕ್ಕೆ ನೀವೇ ಕಾರಣ ಆಗಿರ್ತೀರ. ನೋ ಎಕ್ಸ್ಕ್ಯೂಸ್, ನೋ ವೇಟಿಂಗ್, ನೋ ಫಿಯರ್. ಸೊ ಒಂದು ಸ್ಟೆಪ್ನ ಮುಂದೆ ಇಡಿ. ಸೊ ನಾಳೆ ನೀವೇ ಅದ್ರ ಪ್ರೋಗ್ರೆಸ್ ನೋಡ್ತೀರಾ. ನಿಮಗೆ ಇದು ನಿಜ ಅನಿಸಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಹಾಗೂ ಲೈಕ್ ಮಾಡಿ. ಯಾರಾದರೂ ನಿಮ್ಮ ಸುತ್ತಮುತ್ತ, ನಿಮ್ಮ ಫ್ರೆಂಡ್ಸ್ ಆಯಿತು, ನಿಮ್ಮ ರಿಲೇಟಿವ್ಸ್ ಆಯಿತು, ಯಾರಾದರೂ ಈ ಥರ ಒಂದು ಯೋಚನೆಯಲ್ಲಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ಥರ ಮೋಟಿವೇಶನ್ಗಳು ಒಂದಿನ ನೀವು ಮೋಟಿವೇಟ್ ಆಗ್ತೀರಾ ಓಕೆ ಅಂತ ಬಿಟ್ಬಿಡ್ಬಾರ್ದು. ನೀವು ಇದನ್ನು ತಲೆಯಲ್ಲಿ ಇಟ್ಕೋಬೇಕು, ನಾನು ಮಾಡಬೇಕು ಏನಾದರೂ ಅಂತ ನೀವು ಕೂಡ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೋಬೇಕು. ಆವಾಗ ಮಾತ್ರ ಏನಾದರೂ ಒಂದು ಆಗೋದಕ್ಕೆ ಸಾಧ್ಯ. ಬಟ್ ಅದು ಯಾವತ್ತಾದರೂ ನಿಮಗೆ ಸ್ವಲ್ಪ ಬೇಜಾರಾಯಿತು ಅನ್ನಿಸ್ದಾಗ ಇಂಥ ವೀಡಿಯೋಗಳನ್ನ ನೋಡಿ ಮತ್ತೆ ನೀವು ನಿಮ್ಮ ವರ್ಕ್ನ ಮುಂದಕ್ಕೆ ತೊಗೊಂಡೋಗ್ತಿರ್ಬೇಕು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್. ಬಾಯ್.